ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಉತ್ತರ ಕರ್ನಾಟಕದ ಪ್ರಮುಖ ಪ್ರಸ್ತಾವಿತ ರೈಲು ಯೋಜನೆಗಳಲ್ಲೊಂದು ಆಗಿರುವ ಲೋಕಾಪುರ ಧಾರವಾಡ ಹೊಸ ರೈಲು ಮಾರ್ಗ ಯೋಜನೆಯ ಏಪ್ರಿಲ್ 2026 ರ ತಾಜಾ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಯೋಜನೆ ಬಹಳ ವರ್ಷಗಳಿಂದ ಬೇಡಿಕೆಯಲ್ಲಿದ್ದು, ಬಾಗಲಕೋಟೆ, ರಾಮದುರ್ಗ, ಸವದತ್ತಿ ಮತ್ತು ಧಾರವಾಡ ಪ್ರದೇಶಗಳ ನಡುವೆ ಸಂಪರ್ಕವನ್ನು ಸುಧಾರಿಸುವ ಮೂಲಕ ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ನೀಡಲಿದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯೋಜನೆ ಪರಿಚಯ. ಲೋಕಾಪುರ ಧಾರವಾಡ ರೈಲು ಮಾರ್ಗವು ಈ ಮಾರ್ಗದ ಮೂಲಕ ಯೋಜಿಸಲಾಗಿದೆ. ಲೋಕಾಪುರ, ರಾಮದುರ್ಗ, ಸವದತ್ತಿ, ಧಾರವಾಡ. ಈ ರೈಲು ಮಾರ್ಗದ ಮಹತ್ವ ಏನೆಂದರೆ, ಪ್ರಮುಖ ತೀರ್ಥಕ್ಷೇತ್ರವಾದ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ನೇರ ರೈಲು ಸಂಪರ್ಕ ಒದಗಿಸುತ್ತದೆ. ಬಾಗಲಕೋಟೆ ಪ್ರದೇಶದ ಕೃಷಿ ಮತ್ತು ಕೈಗಾರಿಕಾ ಸಾಗಣೆಯನ್ನು ಸುಧಾರಿಸುತ್ತದೆ. ಉತ್ತರ ಕರ್ನಾಟಕ ಪ್ರದೇಶಗಳ ನಡುವಿನ ಪ್ರಯಾಣ ಸಮಯ ಮತ್ತು ದೂರವನ್ನು ಕಡಿಮೆ ಮಾಡುತ್ತದೆ. ಈ ಮಾರ್ಗದ ಬಗ್ಗೆ ರೈಲ್ವೆ ಇಲಾಖೆ ಈಗಾಗಲೇ ಸಮೀಕ್ಷೆ ನಡೆಸಿದ್ದು, ಈ ಯೋಜನೆ ತಾಂತ್ರಿಕವಾಗಿ ಸಾಧ್ಯವೆಂದು ದೃಢಪಟ್ಟಿದೆ. ಯೋಜನೆಯ ಮಹತ್ವ. ಈ ಯೋಜನೆ ಕೇವಲ ಸಂಪರ್ಕಕ್ಕೆ ಮಾತ್ರ ಸೀಮಿತವಲ್ಲ, ಇದರಿಂದ ಹಲವಾರು ಆರ್ಥಿಕ ಮತ್ತು ಸಾಮಾಜಿಕ ಲಾಭಗಳಿವೆ. ಧಾರ್ಮಿಕ ಪ್ರವಾಸೋದ್ಯಮಕ್ಕೆ ಉತ್ತೇಜನ. ಪ್ರತಿ ವರ್ಷ ಸಾವಿರಾರು ಭಕ್ತರು ಸವದತ್ತಿಗೆ ಭೇಟಿ ನೀಡುತ್ತಾರೆ. ಈ ರೈಲು ಮಾರ್ಗದಿಂದ ಪ್ರಯಾಣ ಸುಲಭವಾಗುತ್ತದೆ. ಕೃಷಿ ಮತ್ತು ಕೈಗಾರಿಕೆಗೆ ಬೆಂಬಲ. ಬಾಗಲಕೋಟೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳೆ, ಸಿಮೆಂಟ್ ಮತ್ತು ಲೈಮ್ಸ್ಟೋನ್ ಉತ್ಪಾದನೆ ನಡೆಯುತ್ತದೆ. ರೈಲು ಸಂಪರ್ಕದಿಂದ ಸಾಗಣೆ ಸುಧಾರಿಸುತ್ತದೆ. ಪ್ರಾದೇಶಿಕ ಅಭಿವೃದ್ಧಿ. ಈ ಮಾರ್ಗವು ಹಿಂದುಳಿದ ಪ್ರದೇಶಗಳನ್ನು ಧಾರವಾಡ ಮತ್ತು ಹುಬ್ಬಳ್ಳಿ ಮೊದಲಾದ ನಗರಗಳಿಗೆ ಸಂಪರ್ಕಿಸುತ್ತದೆ. ಈ ಎಲ್ಲಾ ಕಾರಣಗಳಿಂದಾಗಿ ಜನರು ಮತ್ತು ಸ್ಥಳೀಯ ಸಂಘಟನೆಗಳು ಹಲವು ವರ್ಷಗಳಿಂದ ಈ ಯೋಜನೆಗಾಗಿ ಬೇಡಿಕೆಯಿಡುತ್ತಿದ್ದಾರೆ. ಪ್ರಸ್ತುತ ಸ್ಥಿತಿ ಏಪ್ರಿಲ್ 2026. ಇದೀಗ 2026 ರ ತಾಜಾ ಸ್ಥಿತಿಯನ್ನು ನೋಡೋಣ. ಈಗಾಗಲೇ ಈ ಯೋಜನೆ ಇನ್ನೂ ಪ್ರಸ್ತಾವನೆ ಮತ್ತು ಬೇಡಿಕೆ ಹಂತದಲ್ಲೇ ಇದೆ. ನಿರ್ಮಾಣ ಕೆಲಸ ಇನ್ನೂ ಪ್ರಾರಂಭವಾಗಿಲ್ಲ. ಇತ್ತೀಚಿನ ಮಾಹಿತಿಯ ಪ್ರಕಾರ ಯೋಜನೆ ಇನ್ನೂ ಹೊಸ ಸಮೀಕ್ಷೆ ಅಥವಾ ಅನುಮೋದನೆಗಾಗಿ ಕಾಯುತ್ತಿದೆ. ನಿರ್ಮಾಣಕ್ಕೆ ಯಾವುದೇ ಅಧಿಕೃತ ಅನುಮತಿ ಸಿಕ್ಕಿಲ್ಲ. 2026ರಲ್ಲಿ ಮತ್ತೆ ಈ ಯೋಜನೆಗೆ ಬೇಡಿಕೆ ಹೆಚ್ಚಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಈ ಮಾರ್ಗ ಇನ್ನೂ ಜಾರಿಗೆ ಬರದೇ ಬಾಕಿಯೇ ಇದೆ. ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಿಂದ ನಿರಂತರ ಮನವಿ ಇದ್ದರು. ಹಾಗೆ 2019ರ ಸುಮಾರಿಗೆ ಈ ಯೋಜನೆ ಕೈಬಿಡಲಾಗಿತ್ತು. ಈಗ ಮತ್ತೆ ಪುನರುಜ್ಜೀವನಕ್ಕಾಗಿ ಒತ್ತಾಯ ಹೆಚ್ಚಾಗಿದೆ. ಮುಖ್ಯ ಸವಾಲುಗಳು. ಈ ಯೋಜನೆ ಏಕೆ ವಿಳಂಬವಾಗುತ್ತಿದೆ? ಮುಖ್ಯ ಕಾರಣಗಳು ಇವು. ಅಂತಿಮ ಅನುಮೋದನೆ ಇಲ್ಲ. ಭಾರತೀಯ ರೈಲ್ವೆಯಿಂದ ಪೂರ್ಣ ಅನುಮೋದನೆ ಇನ್ನೂ ಸಿಕ್ಕಿಲ್ಲ. ಇತರೆ ಯೋಜನೆಗಳಿಗೆ ಹೆಚ್ಚು ಆದ್ಯತೆ. ಕರ್ನಾಟಕದಲ್ಲಿ ಹಲವು ರೈಲು ಯೋಜನೆಗಳು ಈಗಾಗಲೇ ವಿಳಂಬದಲ್ಲಿವೆ. ಭೂಸ್ವಾಧೀನ ಸಮಸ್ಯೆಗಳು. ಹತ್ತಿರದ ಯೋಜನೆಗಳಲ್ಲಿಯೂ ಭೂಸ್ವಾಧೀನ ಪ್ರಮುಖ ಅಡೆತಡೆಯಾಗಿದೆ. ಹಣಕಾಸು ಮತ್ತು ವ್ಯವಹಾರಿಕತೆ ಸಮಸ್ಯೆಗಳು. ರೈಲು ಯೋಜನೆಗಳು ಪ್ರಯಾಣಿಕರ ಬೇಡಿಕೆ ಮತ್ತು ಆರ್ಥಿಕ ಲಾಭದ ಮೇಲೆ ಅವಲಂಬಿತವಾಗಿವೆ. ಈ ಎಲ್ಲಾ ಕಾರಣಗಳಿಂದಾಗಿ ಯೋಜನೆ ಇನ್ನೂ ಆರಂಭಿಕ ಹಂತದಲ್ಲೇ ಇದೆ. ಭವಿಷ್ಯದ ನಿರೀಕ್ಷೆಗಳು. ಮುಂದೆ ನೋಡಿದರೆ ಈ ಯೋಜನೆಗೆ ಇನ್ನೂ ಆಶೆ ಇದೆ. ಸಾಧ್ಯವಿರುವ ಅಭಿವೃದ್ಧಿಗಳು. ಸರ್ಕಾರದಿಂದ ಹೊಸ ಸಮೀಕ್ಷೆ ಅಥವಾ ಪುನಃ ಸಮೀಕ್ಷೆ ನಡೆಸಬಹುದು. ಭವಿಷ್ಯದ ರೈಲು ಬಜೆಟ್ನಲ್ಲಿ ಸೇರಿಸುವ ಸಾಧ್ಯತೆ ಇದೆ. ಸಾರ್ವಜನಿಕ ಬೇಡಿಕೆ ಹೆಚ್ಚಾದರೆ ಅನುಮೋದನೆ ಸಿಗುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ರೈಲು ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಗಮನ ನೀಡಲಾಗುತ್ತಿರುವುದರಿಂದ ಈ ಯೋಜನೆ ಪುನರುಜ್ಜೀವನ ಪಡೆಯುವ ಸಾಧ್ಯತೆ ಇದೆ. ಅಂತಿಮ ಸಾರಾಂಶ. ಹೀಗಾಗಿ ಏಪ್ರಿಲ್ 2026ರ ಸ್ಥಿತಿಯಲ್ಲಿ ಯೋಜನೆ ಪ್ರಸ್ತಾವನೆ ಮತ್ತು ಸಮೀಕ್ಷೆ ಹಂತದಲ್ಲಿದೆ. ಇನ್ನೂ ಅನುಮೋದನೆ ಸಿಕ್ಕಿಲ್ಲ. ನಿರ್ಮಾಣ ಪ್ರಾರಂಭವಾಗಿಲ್ಲ. ಇನ್ನೂ ಅನುಮತಿ ಮತ್ತು ಹಣಕಾಸಿಗಾಗಿ ಕಾಯುತ್ತಿದೆ. ಲೋಕಾಪುರ ಧಾರವಾಡ ರೈಲು ಮಾರ್ಗವೊಂದು ಹೆಚ್ಚಿನ ಸಾಧ್ಯತೆ ಇರುವ ಆದರೆ ಇನ್ನೂ ಬಾಕಿ ಇರುವ ಯೋಜನೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.